ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಜ್ವಲ ಹೊರನಾಡ್. ನಮ್ಮ ಬೆಂಗಳೂರಿನ ಜನತೆ ಬಹಳ ಬ್ಯುಸಿ ಲೈಫ್ ನ ಲೀಡ್ ಮಾಡೋದು. ಓಡ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಸಂದರ್ಭ ಬೆಳಗಿನ ತಿಂಡಿಗೆ ಹೋಟೆಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಮಧ್ಯಾಹ್ನದ ಊಟ, ರಾತ್ರಿ ಊಟಕ್ಕೂ ಬಹಳಷ್ಟು ಜನ ಊರಿಂದ ಊರಿಗೆ ಬಂದಿರೋರು ಹೋಟೆಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಇದರ ಜೊತೆಗೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ನಮ್ಮ ಟೇಸ್ಟ್ ಬಡ್ಸ್ಗೆ ಒಳ್ಳೆ ಟ್ರೀಟ್ ಕೊಡಬೇಕು, ಸಂಡೇನ ಸ್ವಲ್ಪ ಲೇಸಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಫುಡ್ ಸ್ಟ್ರೀಟ್ಗಳ ಮೊರೆ ಹೋಗ್ತಾರೆ. ಆದರೆ ಕಳೆದ ಅನೇಕ ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಭಾರತಕ್ಕೆ ಉಂಟಾಗಿರುವ ಎಫೆಕ್ಟು, ಅದರಲ್ಲೂ ಹೋಟೆಲ್ ಇಂಡಸ್ಟ್ರಿ ಮೇಲೆ ನೇರವಾಗಿ ಬೀಳ್ತಾ ಇರುವಂಥ ಪರಿಣಾಮ, ಇದೆಲ್ಲದರ ರಿಸಲ್ಟ್ ಏನು ಅಂತ ಹೇಳಿದ್ರೆ ಗ್ರಾಹಕರಿಗೆ ಸರಿಯಾಗಿ ಊಟದ ಲಭ್ಯತೆ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ನಮಗೆ ವ್ಯಾಪಾರ ಡಲ್ ಆಗ್ತಿದೆ ಅಂತ ಹೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ರೆ, ಗ್ರಾಹಕರು ಕೂಡ ಹೋಟೆಲ್ನವ್ರು ಏನು ಪ್ರೊವೈಡ್ ಮಾಡ್ತಾರೆ, ಮೆನುನ ರಿವೈಸ್ ಮಾಡಿದ್ದಾರೆ, ಆ ಲಿಮಿಟೆಡ್ ಐಟಮ್ಸ್ಗೆನೆ ನಾವು ಸುಖ ಪಡಬೇಕು, ಸ್ಯಾಟಿಸ್ಫೈ ಮಾಡ್ಕೋಬೇಕಂತ ಹೇಳಿ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ಗಳ ಚಿತ್ರಣ ಏನು ಅನ್ನೋದನ್ನ ನಿಮ್ಮ ಪವರ್ ಟಿವಿ ಕಂಟಿನ್ಯೂಸ್ ಆಗಿ ನಿಮಗೆ ಬಿತ್ತರಿಸ್ತಾ ಇದೆ. ಈಗ ನಾನು ಸದ್ಯ ಬೆಂಗಳೂರಿನ ಐಕಾನಿಕ್ ಫುಡ್ ಸ್ಟ್ರೀಟ್ ಆಗಿರುವ ವಿ ಪುರಂನಲ್ಲಿದ್ದೀವಿ. ವೀಕೆಂಡ್ನ ಸಂದರ್ಭದಲ್ಲಾಗಿರ್ಬೋದು, ದಿನನಿತ್ಯವೂ ಆಗಿರ್ಬೋದು, ಇಲ್ಲಿ ಗ್ರಾಹಕರ ಸಂಖ್ಯೆ ಇಳಿಕೆ ಆಗಿದೆಯಾ ಆ್ಯಂಡ್ ಹೋಟೆಲ್ ಮಾಲೀಕರು ಇಲ್ಲಿ ಕೂಡ ಮೆನುನ ರಿವೈಸ್ ಮಾಡಿದ್ದಾರಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಇದುವೇ ಈ ಹೊತ್ತಿನ ವಿಶೇಷ. ವಿ ಪುರಂನ ಫೇಮಸ್ ಹೋಟೆಲ್ಗಳ ಮುಂದೆ ನಾನಿದ್ದೀನಿ. ಇಲ್ಲಿ ಅಂಗಡಿ ಮಾಲೀಕರನ್ನ ಮಾತನಾಡಿಸ್ತಾ ಹೋಗೋಣ. ಫಾಲೋ ಮೀ. ನಾನಿವಾಗ ವಿ ಪುರಂನ ಶ್ರೀ ವಾಸವಿ ಮನೆ ತಿಂಡಿ ಮುಂದೆ ಇದ್ದೀನಿ. ಇಲ್ಲಿ ಗ್ರಾಹಕರಿಗೆ ಮತ್ತೆ ಹೋಟೆಲ್ನ ಮಾಲೀಕರಿಗೆ ಈ ಸಿಲಿಂಡರ್ ಟ್ರಬಲ್ ಯಾವ ರೀತಿ ತೊಂದರೆ ಉಂಟು ಮಾಡಿದೆ ಅನ್ನೋದನ್ನ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಹೋಟೆಲ್ನ ಫೇಮಸ್ ಹಾಗೆ ಸಿಗ್ನೇಚರ್ ಡಿಶ್ಗಳು ಅಂತ ಯಾವ್ದಿದೆ ಅದೆಲ್ಲ ಇವಾಗ ಗ್ರಾಹಕರಿಗೆ ಕೊಡ್ತಾ ಇದ್ದೀರಾ? ಮೇಡಮ್, ಯಾವುದು ಕೊಡ್ತಾ ಇಲ್ಲ. ಸದ್ಯಕ್ಕೆ ಎಲ್ಲ ಸ್ಟಾಪ್ ಮಾಡಿದೀವಿ. ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಒಬ್ಬಟ್ಟು ಫೇಮಸ್, ಒಬ್ಬಟ್ಟು ಕೊಡ್ತಾ ಇಲ್ಲ. ಅದು ಬಂದ್ಬಿಟ್ಟು ಮೊಸರು ಕೋಬಳೆ ಅಂತ ಫೇಮಸ್, ಮೊಸರು ಕೋಬಳೆ ಕೊಡ್ತಾ ಇಲ್ಲ. ಸ್ವಲ್ಪ 4-5 ಐಟಮ್ ಸ್ಟಾಪ್ ಮಾಡಿದ್ವಿ. ಇವಾಗ ಪ್ರತಿ ಸರ್ತಿ ಸಿಲಿಂಡರು 1500ರಿಂದ 1700-800 ರೂಪಾಯಿಗೆಲ್ಲ ಸಿಗ್ತಾ ಇತ್ತು. ಈಗ ಸಿಲಿಂಡರ್ ಬೆಲೆ ಎಷ್ಟಿದೆ? ದಿನಕ್ಕೆ ಎಷ್ಟು ಸಿಲಿಂಡರ್ ನಿಮಗೆ ಬೇಕಾಗಿತ್ತು? ನಮಗೆ ಡೈಲಿ ಒಂದು 4ರಿಂದ 3 ಸಿಲಿಂಡರ್ ಬೇಕಾಗಿತ್ತು ಮೇಡಮ್. ಇವಾಗ ಬಂದ್ಬಿಟ್ಟು ಸಿಲಿಂಡರ್ ಸಿಗ್ತಾ ಇಲ್ಲ. ಎಲ್ಲ ಒಂದೇ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ವಿ. ಇವಾಗ ಮೊದಲೆಲ್ಲ ರನ್ನಿಂಗ್ ಕಿಚನ್ ಇಡ್ತಾ ಇದ್ರಿ? ರನ್ನಿಂಗ್ ಕಿಚನ್ ಇಡ್ತಿದ್ವಿ, ಬಟ್ ಇವಾಗ ಐಟಮ್ ಗ್ಯಾಸ್ ಸಿಗ್ತದೆ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಐಟಮ್ ಮಾಡಿ ಇಟ್ಕೊಂತ ಇದ್ವಿ. ಇವಾಗ ಗ್ರಾಹಕರು ಇಂಥದ್ದೇ ಡಿಶ್ ಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತಾರೆ, ಬಟ್ ನೀವು ಮೆನು ರಿವೈಸ್ ಮಾಡಿದ್ದೀರಾ, ಏನು ಹೇಳ್ತಿದ್ದಾರೆ ಇದಕ್ಕೆ? ಸ್ವಲ್ಪ ಜನ ವಾಪಸ್ ಹೋಗ್ತಾರೆ, ಟೇಸ್ಟು ಅದೇ ಬೇಕು ಅಂತ ಇರೋರು ವಾಪಸ್ ಹೋಗ್ತಾರೆ. ಸ್ವಲ್ಪ ಜನ ಯಾವ್ದಾದ್ರು ತಿನ್ಕೊಂಡು ಹೋಗೋಣ ಅಂತಂದು ತಿನ್ಕೊಂಡು ಹೋಗ್ತಾರೆ. ಬಂದಿರೋಸ್ಕರ ಯಾವ್ದಾದ್ರು ಇರಲಿ ಅಂತಂದ್ಬಿಟ್ಟು ತಿನ್ಕೊಂಡು ಹೋಗ್ತಾರೆ. ಈ ಸಿಲಿಂಡರ್ ಪ್ರಾಬ್ಲಮ್ನಿಂದ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ಏನು ಲಾಸ್ ಆಗ್ತಾ ಇದೆ? ಬಂದ್ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆ ಓಪನ್ ಮಾಡ್ತಾ ಇದ್ವಿ. ಇವಾಗ ಬಂದ್ಬಿಟ್ಟು ಸಾಯಂಕಾಲ 6 ಗಂಟೆಗೆ ಓಪನ್ ಮಾಡ್ತಿದ್ವಿ. ನೈಟು 2 ಗಂಟೆ 3 ಗಂಟೆ ತನಕ ಓಪನ್ ಇರ್ತಾ ಇತ್ತು. ಇವಾಗ ಬಂದ್ಬಿಟ್ಟು 12 ಗಂಟೆ ಕ್ಲೋಸ್ ಮಾಡ್ತೀವಿ. ಸಿಲಿಂಡರ್ ಸಿಗೋದು ತುಂಬಾ ಕಷ್ಟ ಅಂತ ಹೇಳಿ ಹೇಳ್ತಾರೆ. ಹೌದಾ ಮೇಡಮ್? ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ವಿ. ಇವಾಗೆಲ್ಲ 6 ಗಂಟೆ 7 ಗಂಟೆಗೆ ಎದ್ಬಿಟ್ಟು ಸಿಲಿಂಡರ್ ತರಕ್ಕೆ ಹೋಗ್ತಾ ಇದ್ವಿ. ದುಡ್ಡು ಎಷ್ಟಿದೆ ಈಗ? ಜಾಸ್ತಿ ಇದೆ ಮೇಡಮ್. ನಾರ್ಮಲ್ ಕಮರ್ಷಿಯಲ್ 6,000-5,000 ಕೊಟ್ಟರು ಸಿಗ್ತಾ ಇಲ್ಲ. ಇವಾಗ ಕಾಮನ್ ಆಗಿ ಹೇಳೋ ಪ್ರಶ್ನೆ, 5-6 ಸಾವಿರ ರೂಪಾಯಿ ಕೊಟ್ಟು ಸಿಲಿಂಡರ್ ತಂದು ಇಲ್ಲಿ ರೇಟ್ ಜಾಸ್ತಿ ಮಾಡಿ ಗ್ರಾಹಕರಿಗೆ ಮಾರಿದ್ರೇನೆ ನಮಗೆ ಲಾಭ ವರ್ಕೌಟ್ ಆಗೋದು ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕರು. ಏನು ಹೇಳ್ತಾರೆ? ಜಾಸ್ತಿ ಮಾಡಿದ್ರೆ ವರ್ಕೌಟ್ ಆಗೋದು, ಬಟ್ ನಾವು ಮಾಡಿಲ್ಲ ಮೇಡಮ್. ಯಾಕಂದ್ರೆ ಇವತ್ತು ಜಾಸ್ತಿ ಇದೆ, ನಾಳೆ ಕಮ್ಮಿ ಆಗುತ್ತಲ್ವಾ, ಮತ್ತೆ ಬಿಲ್ಲಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಏನು ಜಾಸ್ತಿ ಮಾಡಿಲ್ಲ, ನಾರ್ಮಲ್ ಆಗಿ ಕೊಡ್ತಾ ಇದ್ವಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳಕ್ ಇಷ್ಟಪಡ್ತೀರಾ? ಮನವಿ ಏನಿಲ್ಲ ಮೇಡಮ್, ಆದಷ್ಟು ಬೇಗ ಸಿಲಿಂಡರ್ ತರಿಸ್ಕೊಟ್ಬಿಟ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನಿವಾಗ ವಿ ಪುರಂನ ಐಕಾನಿಕ್ ಹೋಟೆಲ್ SLV ಮನೆ ತಿಂಡಿ ಮುಂದೆ ಇದ್ದೀನಿ. ಇಲ್ಲಿ ಬಹಳಷ್ಟು ಜನ ಅವರೇ ಬೇಳೆ ದೋಸೆ ಸವಿಯೋದಕ್ಕೆ, ಹೋಳಿಗೆ ಸವಿಯೋದಕ್ಕೆ ಬರ್ತಾ ಇದ್ರು. ಬಟ್ ಸಿಲಿಂಡರ್ನ ಟ್ರಬಲ್ ಇವ್ರಿಗೆ ಯಾವ ರೀತಿ ಸಮಸ್ಯೆ ಉಂಟು ಮಾಡಿದೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಹೋಟೆಲ್ಗೆ ಬಹಳಷ್ಟು ಜನ ದೋಸೆ ಮತ್ತೆ ಹೋಳಿಗೆ ಸವಿಯೋಕೆ ಬರ್ತಿದ್ರು. ಇವಾಗ ಗ್ರಾಹಕರು ಕೇಳಿದಷ್ಟು ಕೊಡೋಕೆ ಆಗ್ತಿದ್ಯಾ? ಇಲ್ಲ ಮೇಡಮ್, ಅಷ್ಟಿಲ್ಲ. ಈಗ ಎಲ್ಲ ಈಗ 10 ವ್ಯಾಪಾರದಲ್ಲಿ ಒಂದು 5 ವ್ಯಾಪಾರ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಈ ಒಂದು 5 ಐಟಮ್, ಒಂದು 10 ಐಟಮ್ ಆ ಥರ ಸಿಗೋ ಥರ ಮಾಡ್ಕೊಂಡಿದ್ದೀವಿ. ಈಗ ದೋಸೆ ಇದೆ, ಇನ್ನು ಪಡ್ಡು ಇದೆ, ಒಬ್ಬಟ್ಟಿದೆ, ಪಾವಜಿ ಇದೆ. ಈಗ ಕ್ಲೋಸ್ ಆಗಿರೋದು ಅಂದರೆ ಈಗ ಚೈನೀಸ್ ಕ್ಲೋಸ್ ಆಗಿದೆ, ರುಮಾಲಿ ಕ್ಲೋಸ್ ಆಗಿದೆ, ಇಡ್ಲಿ ಕ್ಲೋಸ್ ಆಗಿದೆ. ಇನ್ನೇನು ನಾಳೆ ನಾಡ್ದು ದೋಸೆನೂ ಕ್ಲೋಸ್ ಆಗಿದೆ. ಗ್ಯಾಸ್ಗೆ ಭಾರಿ ತೊಂದರೆ ಇದೆ. ಮತ್ತು ಮುಂದಿನ ದಿನದಲ್ಲಿ ಏನೋ 1-2 ಐಟಮ್ ನಡೆಸ್ಬೋದು ಅಷ್ಟೇ ಮೇಡಮ್. 1-2 ಗ್ಯಾಸಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಸಿಲಿಂಡರ್ ರೇಟ್ ಜಾಸ್ತಿ ಇರೋದ್ರಿಂದ ತಿಂಡಿಗಳ ಮೇಲೂ ರೇಟ್ ಜಾಸ್ತಿ ಮಾಡಬೇಕು ಅಂತೇಳಿ ಕೆಲವು ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ನೀವು ಮಾಡಿದ್ದೀರಾ, ಮಾಡಬೇಕಾ? ಇಲ್ಲ ಮೇಡಮ್, ಮಾಡಿಲ್ಲ ಮೇಡಮ್ ನಾವಿನ್ನು. ಯಾಕೆ ಅಂದರೆ ಈಗ ರೇಟ್ ಜಾಸ್ತಿ ಮಾಡ್ತಂದರೆ ಈಗ ಪಬ್ಲಿಕ್ ಕಮ್ಮಿ ಆಗ್ಬಿಡ್ತಾರೆ, ನೆಕ್ಸ್ಟ್ ಬರಲ್ಲ. ಈ ಫುಡ್ ಸ್ಟ್ರೀಟಲ್ಲಿ ಯಾಕೆ ಅಂದರೆ ಇಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಜನ, ರೇಟ್ ಜಾಸ್ತಿ ನೆಕ್ಸ್ಟು ಜಾಸ್ತಿ ರೇಟ್ ಅಂತ ಬರಲ್ಲ. ಅದಕ್ಕೋಸ್ಕರ ರೇಟ್ ಏನು ಜಾಸ್ತಿ ಇಲ್ಲ, ಎಷ್ಟಿದೆ ಅಷ್ಟೇ ಮೇಡಮ್. ಇವಾಗ ಎಷ್ಟು ಲಾಸ್ ಆಗ್ತಿದೆ? ಆಮೇಲೆ ಗ್ರಾಹಕರು ಬರೋರಲ್ಲಿ ಏನಾದರೂ ಕಡಿಮೆ ಸಂಖ್ಯೆ ಆಗಿದೆಯಾ? ಪಬ್ಲಿಕ್ ಫುಲ್ ಡೌನ್ ಆಗಿದೆ ಮೇಡಮ್. ವಿಪುರಂ ಫುಡ್ ಸ್ಟ್ರೀಟಲ್ಲಿ ಫಸ್ಟು ಜಾಸ್ತಿ ಇತ್ತು, ಎಲ್ಲ ಪಬ್ಲಿಕ್ ಡೌನ್ ಆಗಿಬಿಟ್ಟಿದೆ. ಪಬ್ಲಿಕ್
ಸಿಲಿಂಡರ್ ಮೊದಲು 1700 1800 ರೂಪಾಯಿಗೆ ಸಿಕ್ತಿತ್ತು, ಇವಾಗ ಎಷ್ಟಿದೆ ರೇಟು ಅಂಡ್ ಸಿಗೋದು ಅಷ್ಟು ದುಡ್ಡು ಕೊಟ್ಟರು ಸಿಗ್ತಾ ಇದೆಯಾ? ಮೇಡಮ್ ಈಗ ಒಂದು 4-5 ಸಾವಿರ ಕೇಳ್ತಾರೆ, ಆದರೂ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಾ? ಜಲ್ದಿ ಸಿಲಿಂಡರ್ ಕೊಟ್ಟರೆ ಎಲ್ಲರಿಗೂ ಒಳ್ಳೇದು. ಗ್ಯಾಸ್ ಇದ್ರೇ ಪಾಪ ಈಗ ಅಡುಗೆ ಊಟ ಈಗ ಮಾಡೋರು ಇರ್ತಾರೆ, ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆಲ್ಲ ಭಾರಿ ಅನುಕೂಲ ಇದೆ ಇಲ್ಲಿ. ಯಾಕೆಂದರೆ ಕಮ್ಮಿ ರೇಟ್ ಇದೆ, ಎಲ್ಲ ಬಂದು ಆರಾಮಾಗಿ ತಿನ್ಕೊಂಡು ಹೋಗೋರು. ಈಗ ಅಂದ್ಬಿಟ್ಟು ಒಂದು 12:30 1 ಗಂಟೆ ಇಡವು, ಈಗ 10:30 11 ಗಂಟೆ ಜಲ್ದಿ ಕ್ಲೋಸ್ ಮಾಡಿಬಿಡ್ತೀವಿ. ನಾನೀಗ ವಿವಿಪುರಂನ ಶ್ರೀ ಸಾಯಿ ಫಾಸ್ಟ್ ಫುಡ್ ಮುಂದೆ ಇದ್ದೀನಿ. ಇಲ್ಲಿ ಬಹಳಷ್ಟು ಜನ ಹೋಳಿಗೆ ಮತ್ತೆ ಅವರೇ ಬೇಳೆ ದೋಸೆಯನ್ನ ಸವಿಯೋದಕ್ಕೆ ಹಾಗೆ ಮೆತ್ತಗಿರುವಂತ ಇಡ್ಲಿನ ಸವಿಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತಾ ಇದ್ರು. ಆದ್ರೆ ಗ್ಯಾಸ್ನ ಸಮಸ್ಯೆಯಿಂದಾಗಿ ಒಂದಷ್ಟು ಮೆನು ಇಲ್ಲಿ ರಿವೈಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬಹಳಷ್ಟು ಜನ ದೋಸೆ, ಹೋಳಿಗೆ, ಇಡ್ಲಿಗೋಸ್ಕರ ಇಲ್ಲಿ ಬರ್ತಾ ಇದ್ರು. ಎಲ್ಲವನ್ನು ಸರ್ವ್ ಮಾಡ್ತಿದ್ದೀರಾ ಈಗ? ಇಲ್ಲ, ಎಲ್ಲ ಮಾಡೋಕೆ ಆಗ್ತಾ ಇಲ್ಲ. ಈಗ ಒಂದು ಐಟಮ್ 2 ಐಟಮ್ ಮಾಡ್ತೀವಿ. ಪಾವ್ ಭಾಜಿ, ಒಬ್ಬಟ್ಟು ಮಾತ್ರ ಮಾಡ್ತಿದ್ವಿ. ಅವರೆಕಾಯಿ ಬಾತ್, ಅವರೆಕಾಯಿ ಬಿರಿಯಾನಿ, ಅವರೆಬೇಳೆ ದೋಸೆ, ಬೆಣ್ಣೆ ದೋಸೆ ಎಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಇಡ್ಲಿ, ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ, ಗುಂಡಿ ಇಡ್ಲಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ವಿ. ಈಗ ವರ್ಕೌಟ್ ಮತ್ತು 20 ಜನ ಹುಡುಗರಿದ್ರು, ಎಲ್ಲ ರೂಮಲ್ಲಿ ಮಲ್ಗವ್ರೆ, ಅವ್ರಿಗೆ ಕೆಲಸ ಇಲ್ಲ. ಈಗ 4 ಜನ ಹುಡುಗರು ಹಾಕೊಂಡು ಮೇಂಟೈನ್ ಮಾಡ್ತಿದ್ವಿ ಅಷ್ಟೇ. ಈಗ ಯೂಶುವಲಿ ನಿಮಗೆ ಒಂದು ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗಿತ್ತು, ಈಗ ಎಷ್ಟು ಸಿಲಿಂಡರ್ ಮ್ಯಾನೇಜ್ ಮಾಡ್ತಿದ್ದೀರಾ? ಈಗ ಬಂದ್ಬಿಟ್ಟು ಒಂದೇ ಸಿಲಿಂಡರ್, ಮಿನಿಮಮ್ 4 ಸಿಲಿಂಡರ್ ಬೇಕು ದಿನಕ್ಕೆ. ಒಂದೇ ಸಿಲಿಂಡರಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀವಿ ಇವಾಗ. ಹಾಂ, ಸಿಲಿಂಡರ್ನ ಬೆಲೆ 1700 1800 ಇತ್ತು, ಆದ್ರೆ ಇವಾಗ ಕಾಳಸಂತೆಯಲ್ಲಿ 5-6 ಸಾವಿರ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ, ನೀವು ಎಷ್ಟು ಕೊಟ್ಟು ತಗೊಬರ್ತಿದ್ದೀರಾ? ನಾ ಬಂದ್ಬಿಟ್ಟು ಒಂದು 3 ಸಾವಿರ ಕೊಟ್ಟು ತಗೊಬರ್ತಿದ್ವಿ ಬ್ಲಾಕಲ್ಲಿ ಅಂತ. ಬಟ್ ಕಮರ್ಷಿಯಲ್ ಎಲ್ಲ ಸಿಗ್ತಿಲ್ಲ. ನಮ್ದು ಹಳೇದೊಂದು 3-4 ಸ್ಟಾಕ್ ಇತ್ತು, ಅದನ್ನೀಗ ಮೇಂಟೈನ್ ಮಾಡ್ತಿದ್ವಿ. ಮೊನ್ನೆ 3 ದಿನ ಕ್ಲೋಸ್ ಮಾಡಿದ್ವಿ. ಸಾಟರ್ಡೆ ಸಂಡೇಗೋಸ್ಕರ 2-3 ಗ್ಯಾಸ್ ಸಿಲಿಂಡರ್ ಹಂಗೆ ಇಟ್ಟಿದ್ವಿ. ಅದರಿಂದ ಈಗ ಯೂಸ್ ಮಾಡ್ತಿದ್ವಿ. ಈಗ ನಾಳೆ ನಾಡ್ದಲ್ಲಿ ಏನಾದ್ರು ಗೊತ್ತೆ, ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಈಗ ಮೆನು ರಿವೈಸ್ ಮಾಡಿರೋದ್ರಿಂದ ಗ್ರಾಹಕರು ಬಂದು ಬೇಸರ ಮಾಡ್ಕೊಂಡು ಹೋಗ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಮಗೆ ಲಾಸ್ ಆಗ್ತಿದೆ? ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಸಾಟರ್ಡೆ ಸಂಡೇ ಅಂತ ಹೆವಿ ಜನ ಇರ್ತಾರೆ. ಈಗ ನೀವೇ ನೋಡ್ದಂಗೆ ಈಗ ಕಸ್ಟಮರ್ ಇಲ್ಲ ಇಲ್ಲಿ, ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ. 60-70-80 ಸಾವಿರ ಬಿಸ್ನೆಸ್ ಬರೀ 10-15 ಸಾವಿರಕ್ಕೆ ಬಂದು ನಿಂತ್ಬಿಟ್ಟಿದೆ. ಹುಡುಗರು ಪೇಮೆಂಟ್ ಕೊಡೋಕೆ ಆಗ್ತಾಯಿಲ್ಲ. ಏನು ಹುಡುಗರು ಅಡುಗೆ ಮಾಡೋಕ್ಕೂ ಗ್ಯಾಸ್ ಇಲ್ಲ ಈಗ, ಊಟ ಮಾಡೋಕ್ಕೆ. ಈ ನಮ್ಮವರ ಲೋಕಲ್ ಅವರದು ಇಲ್ಲಿರ್ತಾರೆ. ಈಗ UP ಬಿಹಾರಿ ಅವರೆಲ್ಲ ಬಂದ್ಬಿಟ್ಟು ಕೆಲಸ ಮಾಡೋ ನಮ್ಮಲ್ಲಿ ಇದ್ದಾರೆ. ಅವ್ರಿಗೆ ಊಟಕ್ಕೆಲ್ಲ ಫುಲ್ ತೊಂದರೆ ಆಗ್ತದೆ ಇವಾಗ. ನಾನೀಗ ವಿವಿಪುರಂನ ವೈಷ್ಣವಿ ಕಾಂಟಿಮೆಂಟ್ಸ್ ಮುಂದೆ ಇದ್ದೀನಿ. ಇಲ್ಲಿ ಯಾವೆಲ್ಲ ಐಟಮ್ಸ್ ಫೇಮಸ್ ಅಂಡ್ ಈಗ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಎಲ್ಲವನ್ನು ಪೂರೈಸೋಕೆ ಸಾಧ್ಯವಾಗ್ತಾ ಇದೆಯಾ ಅನ್ನೋದನ್ನ ಮಾತನಾಡೋದಕ್ಕೆ ಖುದ್ದು ಈ ಹೋಟೆಲ್ನ ಸಿಬ್ಬಂದಿಯೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವೈಷ್ಣವಿ ಕಾಂಟಿಮೆಂಟ್ಸ್ ನಲ್ಲಿ ಏನು ತುಂಬಾ ಫೇಮಸ್? ನಮ್ಮ ಅವರೆಬೇಳೆ ದೋಸೆ, ಮಶ್ರೂಮ್ ಬಿರಿಯಾನಿ, ಅಕ್ಕಿ ರೊಟ್ಟಿ, ಒಬ್ಬಟ್ಟು ಎಲ್ಲ ಫೇಮಸ್ ಮೇಡಮ್. ಚೀಸ್ ದೋಸೆ, ಪನ್ನೀರ್ ದೋಸೆ, ತುಂಬಾ ವೆರೈಟೀಸ್ ಇದೆ, ಎಲ್ಲ ಫೇಮಸ್. ಈಗ ಸಿಲಿಂಡರ್ ಪ್ರಾಬ್ಲಮ್ ಇದೆ, ಬಟ್ ಸ್ಟಿಲ್ ಎಲ್ಲವನ್ನು ನೀವು ಸಪ್ಲೈ ಮಾಡಕ್ ಆಗ್ತಿದೆಯಾ ಗ್ರಾಹಕರಿಗೆ? ಇಲ್ಲ ಮೇಡಮ್, ಬಜ್ಜಿ ಬೋಂಡ ಕ್ಲೋಸ್ ಮಾಡಿದ್ದೀವಿ. ಆಮೇಲೆ ಬಾದಾಮಿ ಹಾಲು, ಚಿರೋಟಿ ಅವೆಲ್ಲ ಕ್ಲೋಸ್ ಮಾಡಿದ್ದೀವಿ. ಸದ್ಯಕ್ಕೆ ಏನೇನು ಅರ್ಜೆಂಟ್ ಇದೆ, ದೋಸೆ ಬೇಕೇ ಬೇಕು ಜನಗಳಿಗೆ, ರೈಸ್ ಬೇಕು, ಇಡ್ಲಿ ಬೇಕು. ಹಂಗಾಗಿ ಒಬ್ಬಟ್ಟು ಹಬ್ಬ ಇರೋದ್ರಿಂದ, ಉಗಾದಿ ಹಬ್ಬ ಇರೋದ್ರಿಂದ ಒಬ್ಬಟ್ಟು ಡಿಮ್ಯಾಂಡ್ ಇರುತ್ತೆ, ಒಬ್ಬಟ್ಟು ಹಾಕೊಂಡಿದ್ವಿ. ಈಗ ಮೆನು ಎಲ್ಲ ಕಟ್ ಮಾಡಿರೋದ್ರಿಂದ ಮತ್ತೆ ಜನ ಬರೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇರೋದ್ರಿಂದ ಎಷ್ಟು ಲಾಸ್ ಆಗ್ತಿದೆ? ತುಂಬ ಲಾಸ್ ಆಗ್ತಿದೆ ಮೇಡಮ್. ಡೈಲಿ ಇರೋ ವ್ಯಾಪಾರನೂ ಇಲ್ಲ. ಒಂದಿನ ಮಾಡೋದನ್ನ 3-4 ದಿನ ಮಾಡಬೇಕು, 3 ದಿನ ಮಾಡೋದ 1 ವಾರ ಮಾಡಬೇಕು, ಹಂಗಾಗಿದೆ. ಸಿಲಿಂಡರ್ ಎಲ್ಲ ಇವಾಗ ಕಮರ್ಷಿಯಲ್ ಸಿಲಿಂಡರ್ ಎಲ್ಲವನ್ನು ಬ್ಲ್ಯಾಕ್ ಅಲ್ಲಿ ತರಬೇಕು ಅಂತ ಹೇಳಿ ಇದೆ. ನೀವು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಎಷ್ಟು ದುಡ್ಡಿಗೆ ಸಿಗ್ತಾ ಇದೆ? ತುಂಬಾ ಒಂದು ಸಿಲಿಂಡರ್ 3,000 3,500 ಸಾವಿರ ಕೊಟ್ಟು ತರ್ತಾ ಇದೀವಿ, ಆದ್ರೂ ಸಿಗ್ತಾ ಇಲ್ಲ. ಚಿಕ್ಕ ಸಿಲಿಂಡ್ರೆ 1-1.5 ಸಾವಿರ ಕೊಟ್ಟು ತರ್ತಾ ಇದೀವಿ. ನೋಡಿ ಎಷ್ಟು ದಿನ ಆಗುತ್ತೆ, ಸಿಗೋ ದಿನ ಅಷ್ಟು ತಂದು ಮಾಡ್ತಾ ಇದೀವಿ. ಇವಾಗ ಮೆನು ಎಲ್ಲ ರಿವೈಸ್ ಮಾಡಿರೋದ್ರಿಂದ, ಐಟಮ್ಗಳು ಕಟ್ ಮಾಡಿರೋದ್ರಿಂದ ಗ್ರಾಹಕರು ಕೆಲವರೆಲ್ಲ ವಾಪಸ್ ಹೋಗುವಂತದ್ದಾಗ್ತಾ ಇದೆ. ಹೋಗ್ತಾ ಇದ್ದಾರೆ, ತುಂಬಾ ಜನ ವಾಪಸ್ ಹೋಗ್ತಾ ಇದ್ದಾರೆ. ಒಬ್ರು ಬಜ್ಜಿ ಬೋಂಡ, ಅವರೇ ಬೆಳೆ ವಡೆ ತುಂಬಾ ಫೇಮಸ್ ನಮ್ಮಲ್ಲಿ, ಅದನ್ನ ಕೇಳ್ಕೊ ಬರ್ತಾರೆ. ವಡೆ ಬಜ್ಜಿ ತಿನ್ನೋರು ತುಂಬಾ ಜನ ಇದ್ದಾರೆ. ಹಂಗಾಗಿ ಅದು ಆಗ್ತಾನೆ ಇಲ್ಲ, ಒಂದು 4 ಡೇಸ್ ಇಂದ ಆಗ್ತಾನೆ ಇಲ್ಲ, ವಾಪಸ್ ಹೋಗ್ತಾರೆ. ಮತ್ತೆ ಬಾದಾಮಿ ಮೇಲೆ ಪೇಣಿ ಕೇಳ್ಕೊ ಬರ್ತಾರೆ, ಅದು ವಾಪಸ್ ಹೋಗ್ತಾರೆ. ತುಂಬಾ ಐಟಮ್ ಪಡ್ಡು ಚೆನ್ನಾಗಿ ಹೋಗ್ತಾ ಇತ್ತು, ಅದು ಇಲ್ಲ, ಅದು ಸ್ಟಾಪ್ ಮಾಡಿದ್ವಿ. ವಾಪಸ್ ಹೋಗ್ತಾ ಇರ್ತಾರೆ. ಕಸ್ಟಮರ್ ಏನು ಸಿಗಲ್ಲ ಅಂತ ಗೊತ್ತಾಯ್ತದೆ, ಅದು ವಾಪಸ್ ಹೊಂಟೋಗ್ತಾರೆ. ಅಂಗಡಿ ಮೇಂಟೈನ್ ಮಾಡೋದು, ಗ್ರಾಹಕರು ಬರದೇ ಇರುವಂತ ಸಂದರ್ಭ, ಇಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋದು ಪ್ರಾಬ್ಲಮ್ ಅಂತೇಳಿ ಹೋಟೆಲ್ ಮಾಲೀಕರು ಹೇಳ್ತಾರೆ. ಏನ್ ಹೇಳ್ತೀರಾ? ಹುಡುಗರೆಲ್ಲ ಸುಮಾರು ಜನ ಊರಿಗೆ ಹೊಂಟೋಗಿದ್ದಾರೆ. ಈಗ ಅವ್ರದ್ದೆಲ್ಲ ಈ 1 ವಾರ ಆಗುತ್ತೆ, 1 ವಾರ ಆಗುತ್ತೋ ಇಲ್ಲ 10 ದಿನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಅವರೆಲ್ಲ ಸುಮಾರು ಒಂದು 35 ಜನ ಸ್ಟಾಫ್ ಕೆಲಸ ಮಾಡೋದು, ಒಂದು 10 ಜನ ಊರಿಗೆ ಹೊಂಟಾಗಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟು ಭಾರತಕ್ಕೆ ತಟ್ಟಿರುವಂಥದ್ದು ಅಂಡ್ ನಾವು ಗಮನಿಸ್ತಾ ಇದ್ದೀವಿ ಹೋಟೆಲ್ ಇಂಡಸ್ಟ್ರಿ ಮೇಲೆ ಎಷ್ಟು ದೊಡ್ಡ ಪರಿಣಾಮವನ್ನು ಬೀರಿದೆ ಅಂತ. ಕಮರ್ಷಿಯಲ್ ಸಿಲಿಂಡರ್ಗಳು ಖಾಲಿ ಇರೋದರ ಪರಿಣಾಮ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಹೋಟೆಲ್ಗಳನ್ನು ಬಂದ್ ಮಾಡುವಂತ ಪರಿಸ್ಥಿತಿ ಇದೆ. ಅಂಡ್ ಇದರ ಜೊತೆಗೆ ಕೆಲವು ಹೋಟೆಲ್ಗಳಲ್ಲಿ ಲಿಮಿಟೆಡ್ ಐಟಮ್ಸ್ ಮಾತ್ರ ಸರ್ವ್ ಮಾಡ್ತಾ ಇದ್ದಾರೆ. ಇಡ್ಲಿ ಆಗಿರ್ಬೋದು, ಹಾಗೆ ಹೋಳಿಗೆಗಳಾಗಿರ್ಬೋದು, ಇದನ್ನೆಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಮಾರಾಟ ಮಾಡ್ತಿದ್ದಂಥ ಹೋಟೆಲ್ ವ್ಯಾಪಾರಿಗಳೀಗ ಇವಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. ಅಂಡ್ ಇದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಆಗದಂತಹ ಒಂದಷ್ಟು ಗ್ರಾಹಕರು ಬೇಸರದಿಂದ ಮನೆ ಕಡೆಗೆ ಮುಖ ಮಾಡಿ ಹೋಗ್ತಾ ಇರುವಂತಹ ದೃಶ್ಯ ಕೂಡ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ. ನಾವೀಗ ನೋಡ್ತಾ ಇರೋದು
ಕಮರ್ಷಿಯಲ್ ಸಿಲಿಂಡ್ರು 19 kg ಸಿಲಿಂಡರ್ ಇದರ ಬೆಲೆ ಮೊದಲೆಲ್ಲ 1400ರಿಂದ 1700 ರೂಪಾಯಿವರೆಗೂ ಇತ್ತು. ಆದರೆ ಈಗ 5000 ರೂಪಾಯಿವರೆಗೂ ಡಿಮ್ಯಾಂಡ್ ಇದೆ. ಅಷ್ಟು ಹಣವನ್ನು ತೆತ್ತು ನಾವು ಸಿಲಿಂಡರ್ ತಗೊಂಡು ಬಂದು ಇಲ್ಲಿ ಅಡುಗೆ ಮಾಡಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಗ್ರಾಹಕರಿಗೆ ನಾವು ಆ ತಿಂಡಿ ಬೆಲೆಯನ್ನು ಏರಿಕೆ ಮಾಡಿ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಹೋಟೆಲ್ ಮಾಲೀಕರ ಅಳಲಾಗ್ತಾ ಇದೆ. ಆದಷ್ಟು ಬೇಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈ ಎಂದಿನಂತೆ ರೆಸ್ಯೂಮ್ ಆಗಲಿ ಅನ್ನೋದೇ ಹೋಟೆಲ್ ಮಾಲೀಕರ ಆಶಯ ಆಗ್ತಾ ಇದೆ. ಬಿಸಿ ಸ್ಕೆಡ್ಯೂಲ್ ಲೈಫ್ ನಲ್ಲಿರುವಂತಹ ಬೆಂಗಳೂರಿಗರು ಪ್ರತಿನಿತ್ಯದ ಆಹಾರಕ್ಕೆ ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಇದರ ಜೊತೆಗೆ ಬೆಂಗಳೂರಿನ ಜನ ಆಹಾರ ಪ್ರಿಯರು ಕೂಡ ಹೌದು. ಸಾಕಷ್ಟು ಜನ ತಮ್ಮ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಒಂದಷ್ಟು ಫುಡ್ ಸ್ಟ್ರೀಟ್ ಗಳ ಮೊರೆ ಹೋಗ್ತಾರೆ. ಆದ್ರೆ ಈಗ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಹೋಟೆಲ್ ಉದ್ಯಮವನ್ನ ಅಕ್ಷರಶಃ ನಲುಗಿ ಹೋಗುವಂತೆ ಮಾಡಿದೆ. ಹೋಟೆಲ್ಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಿಮ್ಮ ಪವರ್ ಟಿವಿ ಕಂಟಿನ್ಯೂಸ್ ಆಗಿ ನಿಮ್ಮ ಮುಂದೆ ರಿಪೋರ್ಟ್ ಮಾಡ್ತಾ ಇದೆ. ಆದ್ರೆ ಫುಡ್ ಸ್ಟ್ರೀಟ್ ಗಳಲ್ಲಿ ಕೂಡ ಉಂಟಾಗಿರುವಂತಹ ಬದಲಾವಣೆಗಳು, ಗ್ರಾಹಕರಿಗೆ ಹೆಚ್ಚಾಗಿ ಕಾಡ್ತಾ ಇರುವಂತಹ ನಿರಾಸೆ ಅಂಡ್ ಹೋಟೆಲ್ ಮಾಲೀಕರು ಫುಡ್ ಸ್ಟ್ರೀಟ್ ನಲ್ಲೇನೆ ತಮ್ಮ ಜೀವನವನ್ನ ಕಟ್ಕೊಂಡಿರುವಂತಹ ಹೋಟೆಲ್ ಮಾಲೀಕರು ಎಷ್ಟರ ಮಟ್ಟಿಗೆ ಈ ಸಿಲಿಂಡರ್ ಟ್ರಬಲ್ ನಿಂದ ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾತನಾಡ್ತಾ ಹೋಗೋಣ. ನಾನಿವಾಗ ಬೆಂಗಳೂರಿನ ನಂದಿನಿ ಲೇಔಟ್ ನಲ್ಲಿರುವಂತಹ ಫುಡ್ ಸ್ಟ್ರೀಟ್ ನಲ್ಲಿದ್ದೀನಿ. ಇಲ್ಲಿರುವಂತಹ ಅನೇಕ ಅಂಗಡಿಗಳ ಮಾಲೀಕರದ್ದು ಒಂದೇ ಅಳಲು, ನಮಗೆ ಕಸ್ಟಮರ್ಸ್ ತುಂಬಾ ಕಡಿಮೆ ಆಗಿದ್ದಾರೆ, ನಾವು ಮೆನು ರಿವೈಸ್ ಮಾಡಿದ್ದೀವಿ, ಬೆಲೆ ಏರಿಕೆ ಮಾಡೋಕ್ಕಾಗ್ತಿಲ್ಲ ಅಂತ ಯಾವೆಲ್ಲ ರೀತಿಯ ಸಂಕಷ್ಟದ ಸರಮಾಲೆ ಮಾಲೀಕರದ್ದಾಗಿದೆ. ಗ್ರಾಹಕರು ಆಸೆ ಪಟ್ಟು ಖಾದ್ಯವನ್ನ ಸವಿಯೋಕೆ ಬಂದಂತ ಸಂದರ್ಭ ಅವ್ರಿಗೆ ಯಾವ ರೀತಿ ನಿರಾಸೆ ಆಗ್ತಿದೆ ಬನ್ನಿ ನೋಡ್ತಾ ಹೋಗೋಣ. ಸರ್, ಇವಾಗ ಸಿಲಿಂಡರ್ ರೇಟು ಜಾಸ್ತಿ ಆಗಿದೆ, ಹಾಗಾಗಿ ಎಲ್ಲ ಹೋಟೆಲ್ಗಳಲ್ಲೂ ಮೆನು ಕಟ್ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಐಟಮ್ ಕೊಡೋಕ್ಕಾಗ್ತಿದ್ಯಾ ಗ್ರಾಹಕರಿಗೆ? ನಾನು ಎಗ್ ರೈಸು, ಕಬಾಬು, ಬಿರಿಯಾನಿ ಮಾಡ್ತೀನಿ. ಇವಾಗ ಅದಕ್ಕೆ ಆಮ್ಲೆಟು, ಎಗ್ ಬುರ್ಜಿ ಇದು ಯಾವುದು ಮಾಡ್ತಾಯಿಲ್ಲ, ಎಗ್ ಮಸಾಲ ಮಾಡ್ತಾಯಿಲ್ಲ. ಬರೀ ಎಗ್ ರೈಸು, ಕುಷ್ಕ, ಬಿರಿಯಾನಿ, ಒಂದು ಕಬಾಬು, ಅದು ಕಾವು ಕಮ್ಮಿ ಕೊಟ್ಟು ಸ್ವಲ್ಪನೇ ಬಿಡ್ತೀನಿ. ಅವ್ರು ಕೇಳಿದ್ದೆಲ್ಲ ಆಪ್ಷನ್ ಕೊಡೋಲ್ಲ. ಇಲ್ಲೇನಿದೆ ಒಂದು 2-3 ಐಟಮ್ ಕೊಡ್ತಾಯಿದ್ದೀನಿ. ಇವತ್ತು ಖಾಲಿ ಆಗ್ಬೋದು, ನಾಳೆ ಕ್ಲೋಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಂದು ಕಾಲು ಭಾಗ ಸಿಲಿಂಡರ್ ಇರ್ಬೋದು, ಅದೆಲ್ಲ ಮೆಲ್ಲಕ್ಕೆ ಕೇಳ್ತಾ ಇದ್ದೀವಿ. ಇವತ್ತು ಭಾನುವಾರ ನಾವು 3 ಜನ ವರ್ಕ್ ಮಾಡ್ತೀವಿ. ಈಗ ಗ್ಯಾಸ್ ಇಲ್ಲ ಅಂತ ಕೆಲಸದಿಂದ 3 ಜನ ಜೀವನ. ಈಗ ನನಗೊಂದು 300-400 ರೂಪಾಯಿ ಖರ್ಚು ಬೇಕು, ಅವ್ರಿಗೆ ಬೇಕು. ಇನ್ನು ನಮ್ಮ ಕಮಿಟ್ಮೆಂಟು ಎಲ್ಲ ಸ್ಟಾಪ್ ಆಗುತ್ತಲ್ಲ, ಅದಕ್ಕೆ ಇರೋದೆಲ್ಲ ಮೆಲ್ಲಕ್ಕೆ ಕೇಳ್ತಾ ಇದ್ದೀವಿ. ನೆಕ್ಸ್ಟು ಏನಾರು ಆಪ್ಷನ್ ಇದೆ, ಆಲ್ಟರ್ನೇಟ್ ಮಾಡ್ಬೋದಾ, ಸೌದೆ ಒಲೆ ಆ ಥರ ಈ ಥರ ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲ ಬೇರೆ ತಂದ ಮೇಲೆ ಅದ್ರದ್ದು ಆಪ್ಷನ್ ನೋಡ್ಕೊಂಡು ನನಗೂ ವರ್ಕೌಟ್ ಆಗುತ್ತಾ, ಮಾಡ್ಬೋದಾ ಇದರಲ್ಲಿ ಅಂತ ನೋಡಿ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಒಟ್ಟಲ್ಲಿ ಏನಾರು ಒಂದು ಮಾಡ್ತೀನಿ, ಜೀವನ ಮಾಡಲೇಬೇಕಲ್ಲ, ಇಲ್ಲ ಅಂತ ಖಾಲಿ ಇದ್ದು ಕೂತ್ಕೊಳ್ಳೋಕ್ಕಾಗಲ್ಲ. ಏನು ಒಂದು ಸರ್, ಈಗ ದಿನಕ್ಕೆ ನಿಮಗೆ ಎಷ್ಟು ಸಿಲಿಂಡರ್ ಬೇಕಾಗಿತ್ತು, ಈಗ ಎಷ್ಟು ಬಳಸ್ತಾ ಇದ್ದೀರಾ? ನಮಗೆ ಡೈಲಿ 1-1.5 ಬೇಕಾಗಿತ್ತು. ಈಗ ಭಾನುವಾರ ಕ್ರೌಡ್ ಇರೋ ಟೈಮಲ್ಲಿ 1.5 ಹೋಗೋದು, ಮಿಕ್ಕಿದ ದಿವಸ 1.5-1.25. ಈಗ 3 ದಿವಸದಿಂದ ಗ್ಯಾಸೇ ಬಂದಿಲ್ಲ. ನಾನು ಈಗ 3 ದಿವಸ ಕ್ಲೋಸ್ ಮಾಡಿದ್ದೆ. ಭಾನುವಾರ ತೆಗಿಲೇಬೇಕು, ಜೀವನ ಇಲ್ಲ. ಬಂದಿದ್ದೀನಿ, ತೆಗ್ದಿದ್ದೀನಿ, ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆಗೆ ಬರುತ್ತೋ ಗೊತ್ತಿಲ್ಲ. ಎಲ್ಲೋದ್ರೂ ಗ್ಯಾಸ್ ಇಲ್ಲ. ಇವಾಗ ನೀವು ಈ ಥರ ಮೆನು ಕಟ್ ಮಾಡಿರೋದು, ಸಿಲಿಂಡರ್ ಸಿಗ್ತಿಲ್ಲ ಅಂತ ಒದ್ದಾಡ್ತಿರೋದು, ಎಷ್ಟು ಲಾಸ್ ಆಗ್ತಿದೆ ನಿಮಗೆ? ಲಾಸು ಅಂತ ಹೇಳೋದಕ್ಕಿಂತ ಮೇಡಮ್, ಜೀವನಕ್ಕೆ ಕಷ್ಟ ಆಗ್ಬಿಡ್ತದೆ ನಮಗೆ. ನಾವು ಕಮಿಟ್ಮೆಂಟೇ ಸ್ಟಾಪ್ ಆಗೋಯ್ತು. ಕಷ್ಟ ಅನ್ನೋದು ದಿನ ಹೋಗ್ತಾ ಇರ್ತದೆ. ಈಗ ಕೊರೋನಾ ಹೋಯ್ತು. ಈಗಲ್ಲ, ಇದು ಗ್ಯಾಸು ಬರುತ್ತೆ ಹೋಗುತ್ತೆ. ಅದು ಈಗಿನ ಪರಿಸ್ಥಿತಿಗೆ ಲಾಕ್ ಆಗ್ಬಿಟ್ಟಿವಿ ನಾವು. ಈಗ ನಮಗೆ ನಾಳೆ ಬೆಳಿಗ್ಗೆ ನಮಗೆ ಇಷ್ಟು ಕಮಿಟ್ಮೆಂಟು, ಇಷ್ಟು ಜೀವನ ಅಂತ ಇದ್ದೇ ಇದೆ. ಅಷ್ಟು ಆಗಲೇ ದುಡಿಲೇಬೇಕು ನಾವು. ಅದು ಸ್ಟಾಪ್ ಆಗೋಯ್ತದ. ಈಗ ಒಂದ್ಸರ್ತಿ ಹೋಟೆಲ್ ಕ್ಲೋಸ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಮತ್ತೆ ಗ್ರಾಹಕರನ್ನ ಕರ್ಕೊಳ್ಳೋದು, ಸೆಳೆಯೋದು ತುಂಬಾ ಕಷ್ಟ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಈ ಮಾತು ನಾನು ಒಪ್ಕೋತೀನಿ. ಈಗ ನೀವು ನನ್ನ ಅಂಗಡಿ ಡೈಲಿ ಬರ್ತಾ ಇದ್ದೀರಾ, ಇಲ್ಲ 2 ದಿವಸಕ್ಕೆ ಒಂದ್ಸಲ ಬರ್ತಾ ಇದ್ದೀರಾ ಅಂದ್ರೆ 2 ಡೇಸ್ಗೆ ಒಂದ್ಸಲ ಬಂದು ನೋಡಿದ್ರೆ ನೀವು ಕ್ಲೋಸ್ ಮಾಡೋನೆ ಅಂತ ಬೇರೆ ಅಂಗಡಿಗೆ ಹೋಗ್ಬಿಡ್ತೀರ. ನಾನು ಇಷ್ಟು ವರ್ಷ 5-6 ವರ್ಷದಿಂದ ಸಂಪಾದನೆ ಮಾಡಿರೋದು ಟೇಸ್ಟ್ ಕ್ವಾಲಿಟಿಗಿಂತ ಜನ ಸಂಪಾದನೆ ಮಾಡಿದ್ದೀನಿ. ದುಡ್ಡು ಮಾಡಿರೋ ಬಿಟ್ಟಿರೋ ನೆಕ್ಸ್ಟ್ ಅದು ಒಳ್ಳೆ ಜನ ಸಂಪಾದನೆ ಮಾಡಿದ್ದೀನಿ. ಹುಡುಕೊಂಬರ್ತಾರೆ, ಎಲ್ಲಿದೆ ಗೌರಡ್ಡ ಹೋಟ್ಲು ನೇಮೇ ಮಾಡಿಬಿಟ್ಟಿದ್ದೀನಿ. ಹುಡುಕೊಂಬರ್ತಾರೆ. ಒಂದು 2-3 ದಿವಸ ಗ್ಯಾಸ್ ಸ್ಟಾಪ್ ಮಾಡಿದ್ರೆ ಈ ಕಡೆಗೆ ಬರೋದೇ ಬಿಟ್ಬಿಡ್ತಾರೆ, ಪಕ್ಕ ರೋಡಲ್ಲಿ ಹೋಗ್ಬಿಡ್ತಾರೆ. ನಾನಿವಾಗ ನಂದಿನಿ ಲೇಔಟ್ನ ಫುಡ್ ಸ್ಟ್ರೀಟ್ ನಲ್ಲಿರುವಂತಹ ಪಯಣ ಕಿಚನ್ಸ್ ನಲ್ಲಿದ್ದೀನಿ. ಇವ್ರ ಮೆನು ನಾವು ಗಮನಿಸಬಹುದು, ತುಂಬಾ ದೊಡ್ಡ ಮೆನು. ಆದ್ರೆ ಇಷ್ಟನ್ನು ಇವಾಗ ಇವರಿಗೆ ಸಪ್ಲೈ ಮಾಡೋಕ್ ಆಗ್ತಾ ಇದೆಯಾ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ? ಸಿಲಿಂಡರ್ನ ಟ್ರಬಲ್ ಇವರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡಿದೆ ಕೇಳ್ತಾ ಹೋಗೋಣ. ನನ್ನ ಜೊತೆ ಹೋಟೆಲ್ನ ಮಾಲೀಕರಿದ್ದಾರೆ. ಸರ್, ನಿಮ್ಮ ಮೆನು ಬಹಳ ದೊಡ್ಡದಾಗಿದೆ ಅಂಡ್ ಈಗ ಇದನ್ನೆಲ್ಲವನ್ನು ನೀವು ಪೂರೈಸೋದಕ್ಕೆ ಆಗ್ತಾ ಇದೆಯಾ ಸಿಲಿಂಡರ್ ಟ್ರಬಲ್ ಮಧ್ಯೆ? ಇಲ್ಲ ಮೇಡಮ್, ಇದರಲ್ಲಿ ಆಕ್ಚುಲಿ ನಾವೊಂದು 20-30% ಮಾಡ್ತಾ ಇದ್ದೀವಿ. ಪ್ರೀವಿಯಸ್ಲಿ ನಾವು ಅಕ್ಕಿ ರೊಟ್ಟಿ, ಒಟ್ಶಾವ್ಗೆ ಆ ಥರ ಎಲ್ಲ ತುಂಬಾ ದೊಡ್ಡ ಮೆನು ಇತ್ತು. ಇವಾಗ ಗ್ಯಾಸ್ ಇಲ್ದಿರೋದ್ರಿಂದ ಮೇ ಬಿ ಇವತ್ತಿಲ್ಲ ನಾಳೆ ನಾವು ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇವಾಗ ಫ್ರೈಡ್ ಐಟಮ್ಸ್ಗೆ ಒಂದು 15 days ಬರ್ತಾ ಇತ್ತು. ಇವಾಗ ಬರ್ತಿರೋ ಪ್ರಾಬ್ಲಮ್ಗೆ ಇನ್ನು ಇವತ್ತಿಲ್ಲ ನಾಳೆ ಕ್ಲೋಸ್ ಆಗೋಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಇನ್ನೊಂದು 20-30% ಮಾಡ್ತಿದೀವಿ ಅಷ್ಟೇ ನಾವು ಇವಾಗ. ನಿಮ್ಗೆ ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗ್ತಿತ್ತು, ಈಗ ಎಷ್ಟು ಸಿಲಿಂಡರ್ ಸಿಗ್ತಾ ಇದೆ, ಯೂಸ್ ಮಾಡ್ತಿದ್ದೀರಾ? ವೀಕ್ಲಿ ನನಗೆ 1 ಸಿಲಿಂಡರ್ ಬೇಕಿತ್ತು. ಬಿಕಾಸ್ ನನ್ನ ಮೆನು
ಲೆಂತ್ ಪ್ರಕಾರ ನಾನು 2 ಸಿಲಿಂಡರ್ ಯೂಸ್ ಮಾಡ್ತೀನಿ. ಆಲ್ಟರ್ನೇಟಿವ್ಗೆ ನಾನು 1 ಸಿಲಿಂಡ್ರು ವೀಕ್ಲಿ ಬೇಕಿರುತ್ತೆ. ಸೊ ಇವಾಗ ನನಗೆ ತುಂಬಾ ಪ್ರಾಬ್ಲಮ್ ಆಗೋಗಿದೆ. ಈಗ ಬಹಳಷ್ಟು ಗ್ರಾಹಕರು ಇಂಥದ್ದೇ ಐಟಮ್ ಇಲ್ಲಿ ತಿನ್ಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಬಂದಿರ್ತಾರೆ. ಬಟ್ ನೀವು ಇಲ್ಲಿ ಅದನ್ನ ಸರ್ವ್ ಮಾಡ್ತಿಲ್ಲ ಅಂತ ಹೇಳಿದಾಗ ವಾಪಸ್ ಹೋಗ್ತಾರಾ? ಏನ್ ಹೇಳ್ತಿದ್ದಾರೆ? ತುಂಬಾ ಡಿಸಪಾಯಿಂಟ್ ಆಗುತ್ತೆ ಮೇಡಮ್. ಯಾಕಂದ್ರೆ ಅವರು ಥಿಂಕ್ ಮಾಡಿರಲ್ಲ ನಮಗೆಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಅವ್ರೇನಂದ್ರೆ ಓಕೆ, ಇಷ್ಟು ವರ್ಷದಿಂದ ನಾವು ಒಳ್ಳೆ ಸರ್ವಿಸ್ ಕೊಟ್ಕೊಂಡು ಬಂದಿದ್ದೀವಿ. ನೀರು ದೋಸೆ ಗೀ ರೋಸ್ಟ್ ನಮ್ಗೆ ತುಂಬ ಫೇಮಸ್ ಇಲ್ಲಿ. ಸೊ ಅದನ್ನ ತಿನ್ನೋಕ್ಕೆ ಅಂತ ತುಂಬ ದೂರದಿಂದೆಲ್ಲ ಬರ್ತಾರೆ. ಸೊ ಇಷ್ಟು ದೂರದಿಂದ ಬಂದಾಗ ನಮ್ಗೆ ಅದನ್ನ ಮಾಡಬೇಕು ಅಂದರೆ ನೀರು ದೋಸೆಗೆಲ್ಲ ನೀವು ಕಂಟಿನ್ಯೂಸ್ ಬಂದು ಮಾಡಲೇಬೇಕು. ಸೊ ಅದು ಹೋಯ್ತು ಅಂದರೆ ನಮಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಸ್ಟಾಪ್ ಮಾಡಿ ತುಂಬ ಲಿಮಿಟೆಡ್ ಐಟಮ್ ಬಂದ್ಬಿಟ್ಟಿದ್ದೇವೆ. ಈಗ ಸಿಲಿಂಡರ್ ಲಭ್ಯ ಇಲ್ಲ ಅನ್ನುವಂಥ ಸಂದರ್ಭ ಅನಿವಾರ್ಯವಾಗಿ ಹೋಟೆಲ್ ಕ್ಲೋಸ್ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಹೋಟೆಲ್ ಮಾಲೀಕರು ಬಹಳ ಬೇಸರದಲ್ಲಿ ಹೇಳ್ತಾರೆ. ಬಟ್ ಒಂದ್ಸರಿ ಬಿಸ್ನೆಸ್ ಶಟ್ ಡೌನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನ ರೆಸ್ಯೂಮ್ ಮಾಡೋದು ತುಂಬ ಕಷ್ಟ. ಏನು ಹೇಳ್ತೀರಾ? ತುಂಬ ಕಷ್ಟ ಮೇಡಮ್. ಯಾಕಂದರೆ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ. ನಂಬ್ಕೊಂಡು ಲೇಬರ್ಸ್ ಇರ್ತಾರೆ, ಓಕೆ, ನಮ್ಮ ಫ್ಯಾಮಿಲಿಗಳಿರುತ್ತೆ, ಅದಕ್ಕೆ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ. ಒಂದ್ಸತಿ ಶಟ್ ಡೌನ್ ಆಯಿತು ಅಂದರೆ ಅದನ್ನು ಹುಡುಗರಿಗೆ ಊರಿಗೆ ಹೊರಟು ಹೋಗ್ತಾರೆ. ಊರಿಗೆ ಅವ್ರು ವಾಪಸ್ ಬರಬೇಕು ಅಂದರೆ ಹೇಗೆ ನಾವು ಅವ್ರಿಗೆ ಅಡ್ವಾನ್ಸ್ ಮಾಡಬೇಕು. ಆ ಥರದ್ದೇ ತುಂಬಾ ಹೋಟೆಲ್ ಇಂಡಸ್ಟ್ರಿದೆ ತುಂಬ ಇಶ್ಯೂಸ್ಗಳಿದೆ. ಸೊ ಹಂಗಾಗಿ ಕ್ಲೋಸ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಬೇರೆ ದಾರಿನೇ ಇಲ್ಲ. ನಾನೀಗ ನಂದಿನಿ ಲೇಔಟ್ನ ಫುಡ್ ಸ್ಟ್ರೀಟ್ನಲ್ಲಿರುವಂತಹ ಸಮಥಿಂಗ್ ಸ್ಪೆಷಲ್ ಕಿಚನ್ ಮುಂದೆ ಇದ್ದೀನಿ. ಈ ಗ್ಯಾಸ್ ಟ್ರಬಲ್ನಿಂದ ಈ ಹೋಟೆಲ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ಯಾವ ರೀತಿಯ ಬದಲಾವಣೆ, ಮೆನು ಕಡಿತ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಹೋಟೆಲ್ನ ಸಿಬ್ಬಂದಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲೆಲ್ಲ ಈ ದೋಸೆ ಇಡ್ಲಿ ಇಲ್ಲೆಲ್ಲ ರನ್ನಿಂಗ್ ಕಿಚನ್ ಇರ್ತಾ ಇತ್ತು. ಬಟ್ ಇವಾಗ ಎಲ್ಲ ಮನೆಯಿಂದಾನೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಯಾಕೆ ಹಿಂಗೆ? ಮೇಡಮ್, ಗ್ಯಾಸ್ ಪ್ರಾಬ್ಲಮ್ ಆಗಿದ್ದರಿಂದ ಗೋಡನ್ ಹತ್ರನೇ ಸೌದೆ ಒಲೆ ಹಾಕಿ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂಚೆ ಎಲ್ಲ ಗ್ಯಾಸ್ದು ಎಲ್ಲ ಇದಿತ್ತು. ಈಗ ಗ್ಯಾಸ್ ಶಾರ್ಟೇಜ್ ಇದೆ ಅಲ್ಲ ಮೇಡಮ್, ಅದಕ್ಕೋಸ್ಕರನೇ ಗೋಡನ್ ಹತ್ರ ಗ್ಯಾಸ್ ಸೌದೆ ಒಲೆ ಹಾಕಿ ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಮೊದಲು ಸಿಲಿಂಡರ್ ಬಳಸ್ತಾ ಇದ್ದವರು ಈಗ ಸೌದೆ ಒಲೆ ಯೂಸ್ ಮಾಡ್ತಿದ್ರೆ. ಎಷ್ಟು ಸಿಲಿಂಡರ್ ಬೇಕಾಗ್ತಿತ್ತು ಮೊದಲು? ಮೇಡಮ್, ನಮಗೆ ಡೈಲಿ ಕಮರ್ಷಿಯಲ್ ವಾಣಿಜ್ಯ ಸಿಲಿಂಡರ್ 1 ಬೇಕಾಗ್ತಾ ಇತ್ತು, ಅಲ್ಲೊಂದು ಬೇಕಾಗ್ತದೆ, 2 ಬೇಕಾಗ್ತಿತ್ತು ಮೇಡಮ್. ಇವಾಗ ಶಾರ್ಟೇಜ್ ಅಭಾವ ಇರೋದ್ರಿಂದ ಸೌದೆ ಒಲೆಯಿಂದ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ದೋಸೆ ಇಡ್ಲಿ ಎಲ್ಲ ಮೆನು ನಿಮ್ಮಲ್ಲಿ ಏನಿದೆ ಎಲ್ಲವೂ ಸಿಗ್ತಾ ಇದೆಯಾ ಅಥವಾ ಕಟ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಇವಾಗೆಲ್ಲ ದೋಸೆ ಇಡ್ಲಿ ಪೂರಿ ಎಲ್ಲ ಕ್ಲೋಸ್ ಮಾಡಿದ್ವಿ. ಸದ್ಯಕ್ಕೆ ರೈಸ್ ಬಾತು ಚೌಚಪಾತ್ ಅಷ್ಟೇ ಮೇಡಮ್ ಮಾಡ್ಕೊಂಡು ಬರ್ತಾ ಇರೋದು. ಈಗ ನೀವು ಮೆನು ಈ ರೀತಿ ಕಟ್ ಮಾಡಿರೋದ್ರಿಂದ, ಎಲ್ಲ ಐಟಮು ಕೊಡದೇ ಇರೋದ್ರಿಂದ ನಿಮ್ಮ ಕಸ್ಟಮರ್ಸ್ ಏನು ಹೇಳ್ತಾರೆ? ಮೇಡಮ್, ಏನಿಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ. ಮುಂಚೆ ಎಲ್ಲ ಕೇಳ್ತಾ ಇದ್ರು, ಇವಾಗ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ ಕಸ್ಟಮರ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ತೊಂದರೆ ಆಗ್ತಾಯಿದೆ ಅಷ್ಟೇ ಮೇಡಮ್. ಸೊ ಈ ಥರ ಆಗಿರೋದು, ಈ ಸಿಲಿಂಡರ್ ಟ್ರಬಲಿಂದ ನೀವು ಮೆನು ಕಟ್ ಮಾಡಿರೋದು, ಸೌದೆ ಒಲೆಯಲ್ಲಿ ಮಾಡ್ಕೊಂಡು ಇಲ್ಲಿಗೆ ತಗೊಂಡು ಬರೋದು, ಇದು ಎಷ್ಟು ಲಾಸ್ ಆಗ್ತಿದೆ ನಿಮಗೆ? ಮೇಡಮ್, ಲಾಸ್ ಅಂತ ಏನು ಹೇಳಕ್ ಮಾಡಲ್ಲ. ಕಸ್ಟಮರ್ ರಿಕ್ವೈರ್ಡ್ ಇರೋದಕ್ಕೋಸ್ಕರ ಬಂದ್ ಮಾಡೋದಂತ ಅಷ್ಟೇ. ರೈಸ್ ಐಟಮ್ ಮಾತ್ರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನೂ ಮಾಡೋಕ್ಕಲ್ಲ ಮೇಡಮ್, ಶಾರ್ಟೇಜ್ ಇರೋದ್ರಿಂದ ಅಷ್ಟೇ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಷ್ಟೇ. ನಾನೀಗ ನಂದಿನಿ ಲೇಔಟ್ನ ಫುಡ್ ಸ್ಟ್ರೀಟ್ನಲ್ಲಿರುವ ಸಿದ್ದು ಲೆಮನ್ BBQ ಶಾಪ್ನಲ್ಲಿದ್ದೀನಿ. ಇಲ್ಲಿ ಬಹಳಷ್ಟು ಐಟಮ್ಗಳನ್ನು ನಾವು ಕಟ್ ಮಾಡಿದ್ದೀವಿ, ಮೆನು ರಿವೈಸ್ ಮಾಡಿದ್ದೀವಿ ಅಂತ ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ರು. ಸಿಲಿಂಡರ್ನ ಟ್ರಬಲ್ ಇವರ ವ್ಯಾಪಾರಕ್ಕೆ ಯಾವ ರೀತಿ ಸಂಕಷ್ಟವನ್ನು ತಂದೊಡ್ಡಿದೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೋಟೆಲ್ನಲ್ಲಿ ಏನೆಲ್ಲ ತುಂಬ ಫೇಮಸ್ ಇತ್ತು, ಈಗೆಲ್ಲ ಐಟಮ್ ಕೊಡ್ತಾ ಇದ್ದೀರಾ? ಮೇಡಮ್, ನಾನು ಕಬಾಬು, ಎಗ್ ರೈಸು, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್ ಆ ಥರ ಎಲ್ಲ ಮಾಡ್ತಾ ಇದ್ದೆ. ಅದ್ಯಾವುದೂ ಮಾಡೋಕ್ಕಾಗ್ತಿಲ್ಲ. ತುಂಬ ತೊಂದರೆ ಆಗಿದೆ ಗ್ಯಾಸಿಂದ. ಗ್ರಾಹಕರು ಬಂತಾರೆ, ಬೇಜಾರು ಮಾಡ್ಕೊತಾರೆ. ಏನಪ್ಪ, ಒಂದು ಐಟಮ್ ಇದ್ರೆ ಒಂದು ಐಟಮ್ ಸಿಗ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತವ್ರೆ. ನಾವು ಅದಕ್ಕೆ ಸೌದೆ ಒಲೆ ಮಾಡ್ಕೊಂಡು ಇದ್ರಲ್ಲಿ ಇವಾಗ ಐಟಮ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ಆದಷ್ಟು ಐಟಮ್ ಕಟ್ ಮಾಡಿದ್ದೀವಿ. ಏನು ಜಾಸ್ತಿ ಮುಂಚೆ ಥರ ಮೂವ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗ್ತಿತ್ತು, ಈಗ ನಿಮ್ಮ ಹತ್ರ ಎಷ್ಟು ಸಿಲಿಂಡರ್ ಇದೆ? ಆಮೇಲೆ ಈ ಸೌದೆ ಒಲೆ ಕಾನ್ಸೆಪ್ಟ್ ವರ್ಕೌಟ್ ಆಗ್ತಿದೆಯಾ ಹೇಗೆ? ಸೌದೆ ಒಲೆ ಅದೇ ಮೇಡಮ್, ತುಂಬ ರಿಸ್ಕ್ ಆಗ್ತಾ ಇದೆ. ಮುಂಚೆ ಅಂದರೆ ಅದಂದ್ರೆ ಆನ್ ಮಾಡಿ ಟಕ್ ಅಂತ ಕಸ್ಟಮರ್ ಕೇಳಿದ ತಕ್ಷಣ ಪ್ರಿಪೇರ್ ಮಾಡಿ ಕೊಟ್ಬಿಡ್ತಾ ಇದ್ದು. ಈಗ ಸೌದೆ ಒಲೆ ಅಂದರೆ ಗೊತ್ತಲ್ಲ ನಿಮ್ಗೆ, ಅದನ್ನು ಊದಿ ಮಾಡಿ ಏನೇನೋ ಇದು ಮಾಡಿ ಕೊಡಬೇಕು. ತುಂಬ ಕಷ್ಟ ಇದೆ. ಬಟ್ ಗ್ರಾಹಕರು ಪಾಪ ತುಂಬಾ ಬೇಸರ ಆಗೋರು. ಐಟಮ್ ಎಲ್ಲ ಕಟ್ ಮಾಡಿದ್ದೀವಿ. ಕಬಾಬ್ ಮಾಡೋಕ್ಕಾಗ್ತಾ ಇಲ್ಲ. ಕಬಾಬ್ ಅಂದರೆ ಬೇಕಲ್ಲ, ಸಿಲಿಂಡರ್ ಬೇಕಲೇಬೇಕು. ಸಿಲಿಂಡ್ರಿಂದಲೇ ತುಂಬ ಅವಕಾಶ ಇದೆ. ಎಷ್ಟು ಜನ ಪಾಪ ಬಂದು ವಾಪಸ್ ಹೋಗ್ತಾರೆ, ಐಟಮ್ ಸರಿಯಾಗಿ ಕೊಡುತ್ತಾ ಸಿಗ್ತಾ ಇಲ್ಲ ಅಂತ. ಈಗ ಡೈಲಿ ಎಷ್ಟು ಜನ ಬರ್ತಾ ಇದ್ರು ಅಂದಾಜು? ಆಮೇಲೆ ವೀಕೆಂಡಲ್ಲಿ ಎಷ್ಟು ಜನ ಬರ್ತಿದ್ರು? ಈಗಲೂ ಹಾಗೆ ಬರ್ತಿದಾರಾ? ಇಲ್ಲ ಮೇಡಮ್, ಆ ಥರ ಕ್ರೌಡ್ ಇಲ್ಲ ಇವಾಗ. ತುಂಬ ಎಲ್ಲ ಕಡೆ ಹೋಟ್ಲ್ ಕಟ್ಟಾಗಿದೆ. ತುಂಬ ಆ ಥರ ಬಿಸ್ನೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ನೀವೇ ನೋಡ್ತಾ ಇದ್ರೆ, ನಾವು ಟಿ ವಿಲೆಲ್ಲ ನೋಡ್ತಾ ಇದ್ದೀವಲ್ಲ, ಏ ಥರ ತೊಂದರೆ ಆಗಿದೆ. ಅಲ್ಲಿ ಪಾಪ ಪ್ರಾಬ್ಲಮ್ ಆಗಿದೆ. ನಮಗೆ ಇಲ್ಲಿ ಗ್ಯಾಸ್ ಇಲ್ಲದೆ ತುಂಬಾ ಪ್ರಾಬ್ಲಮ್ ಆಗಿದೆ. ನಮಗೆ ಗ್ರಾಹಕರು ಕೊಡೋಕ್ಕೂ ಆಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ಬಿಸ್ನೆಸ್ ಅಂದಾಜು ಎಷ್ಟು ಲಾಸ್ ಆಗ್ತಿದೆ ನಿಮಗೆ? ಲಾಸ್ಟ್ ಡೈಲಿ ಮೇಡಮ್ ನಾವು ಇಲ್ಲಿ ಅರ್ಧಕ್ಕರ್ಧನೇ ಲಾಸ್ ಆಗಿದೆ. ಯಾಕಂದರೆ ಮುಂಚೆ ಥರ ಬಿಸ್ನೆಸ್ ನಮಗಿಲ್ಲ. ಆ ಬಿಸ್ನೆಸ್ ನಾವು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಾವು ಸಂಸಾರ ಎಲ್ಲ ಸಾಕಬೇಕಲ್ಲ ಮೇಡಮ್. ಬೀದಿಯಲ್ಲಿ ವ್ಯಾಪಾರ ಮಾಡ್ತೀವಿ ಕಷ್ಟ ಗೊತ್ತಿರುತ್ತೆ. ಪಾಪ ಎಷ್ಟೊಂದು ಇದೆಲ್ಲ ಗ್ಯಾಸ್ ಇಲ್ಲ. ಈಗ ಮನೆಗಳಿಗೂ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ಜೀವನನಾದ್ರು ನಡೆಸ್ಕೊಂಡು ಹೋಗೋಣ ಅದಕ್ಕೆ ಅರ್ಧ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರಿನ ಮಂದಿ ಸಸ್ಯಾಹಾರ ಮಾತ್ರವಲ್ಲದೆ ಮಾಂಸಾಹಾರದ ಬಗ್ಗೆ ಕೂಡ ಸಾಕಷ್ಟು ಕ್ರೇಜ್ ಅನ್ನು ಹೊಂದಿದ್ದಾರೆ. ಬಹಳಷ್ಟು ಕಡೆ ಹೋಗಿ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ. ಆದರೆ ಈ ಸಿಲಿಂಡರ್ ಟ್ರಬಲ್ನಿಂದ ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಮೆನು ಕರೆಕ್ಟಾಗಿ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಬೇಸರ ಹೋಟೆಲ್ ಮಾಲೀಕರದ್ದು.
ನಾನೀಗ ನಂದಿನಿ ಲೇಔಟ್ನ ಫುಡ್ ಸ್ಟ್ರೀಟ್ನಲ್ಲಿರುವ ಮಧು ಎಗ್ ರೈಸ್ ಕಬಾಬ್ ಕಾರ್ನರಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯ ಸಂಕಷ್ಟ ಎದುರಾಗಿದೆ ಅನ್ನೋದರ ಕುರಿತಾಗಿ ಮಾತನಾಡೋದಕ್ಕೆ ಖುದ್ದು ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವಾಗ ಎಲ್ಲ ಮೆನು ನಿಮ್ಮಲ್ಲಿ ಏನೇನು ಐಟಮ್ಸ್ ಅವೈಲಬಲ್ ಇತ್ತು ಮೊದಲು ಕೊಡ್ತಾ ಇದ್ರಿ, ಈಗ ಅದನ್ನ ಕೊಡೋಕೆ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಮೊದಲು ಮೆನು ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ಗ್ಯಾಸ್ ಪ್ರಾಬ್ಲಮಿಂದ ನಾವು ಕಡಿಮೆ ಮಾಡಿದ್ದೀವಿ ಎಲ್ಲ ಮೆನು. ಒಂದು ಸಿಂಪಲ್ ಆಗಿ ಜನರು ಹೊಟ್ಟೆ ತುಂಬ್ಸೋಕ್ಕೋಸ್ಕರ ಸಿಂಪಲ್ ಆಗಿ ಒಂದು ಎಗ್ ರೈಸ್ ಕಬಾಬ್ ಕೊಡ್ತಾ ಇದ್ದೀವಿ. ಮೊದಲು ಬೇರೆ ಏನೆಲ್ಲ ಲಭ್ಯ ಇತ್ತು ಇಲ್ಲಿ? ನೂಡಲ್ಸು ಬೇರೆ ಎಲ್ಲ ಇತ್ತು ಮೇಡಮ್, ಬಿರಿಯಾನಿ ಆ ಥರ ಎಲ್ಲ ಇತ್ತು. ಇವಾಗ ಕಡಿಮೆ ಮಾಡಿದ್ದೀವಿ ಮೇಡಮ್, ಗ್ಯಾಸ್ ಪ್ರಾಬ್ಲಮಿಂದನೇ ಕಡಿಮೆ ಮಾಡಿದ್ದೀವಿ. ಎಷ್ಟು ದಿನದಿಂದ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ? ನಿಮ್ಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ ಒಂದು ದಿನಕ್ಕೆ? ನಮ್ಗೊಂದು ದಿನಕ್ಕೊಂದು ಬೇಕಾಗುತ್ತೆ ಮೇಡಮ್. ಆದರೆ ಇವಾಗ ಗ್ಯಾಸ್ ಇಲ್ಲದೆ ಇರೋದು 4 ದಿನ ಆಯಿತು. ನಾವು ಹೋಟ್ಲಾಕಿ 4 ದಿನ ಆಗಿದೆ ಹೋಟ್ಲಾಕಿ. ಎಲ್ಲ ಪ್ರಾಬ್ಲಮ್ ಆಗಿದೆ. ಮತ್ತು ನಮಗೂ ಎಲ್ಲ ಕಡೆನೂ ಮನೇಲೂ ಪ್ರಾಬ್ಲಮ್ ಇದೆ. ಮಕ್ಳಿಗೆ ಹಾಲು ತರೋಕ್ಕೆ ಕಷ್ಟ ಆಗ್ತಿದೆ. 4 ದಿನ ಆಯಿತು ಹೋಟ್ಲಾಕಿ, ಗ್ಯಾಸ್ ಪ್ರಾಬ್ಲಮ್. ಇವಾಗ ಹೋಟೆಲ್ನ ಕ್ಲೋಸ್ ಮಾಡಿ ಓಪನ್ ಮಾಡಿ ಮಾಡ್ತಾ ಇದ್ರೆ ಕಸ್ಟಮರ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ದುಡ್ಡು ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗ್ತಿದೆ? ಲಾಸ್ ಆಗ್ತಿದೆ ಮೇಡಮ್. ನಮಗೆ ಕಮಿಟ್ಮೆಂಟ್ಗೆ ಡೈಲಿ ಕಮಿಟ್ಮೆಂಟ್ಗೆಲ್ಲ ರೊಟೇಷನ್ ಆಗ್ತಾ ಇಲ್ಲ ಅಮೌಂಟು. ಏನೋ ಮಾಡ್ಕೊಂಡು ಅವತ್ತಿಂದ ಅವತ್ತು ಜೀವನ ಸಾಗಿಸ್ತೀವಿ. ಹೌದು. ಇವಾಗ ಯಾವೆಲ್ಲ ಐಟಮ್ಸ್ನ ನೀವು ಕಟ್ ಮಾಡಿದ್ದೀರಲ್ಲ, ಇದನ್ನ ಹುಡುಕೊಂಡು ಬರುವಂಥ ಕಸ್ಟಮರ್ಸು ಏನು ಹೇಳ್ತಿದ್ದಾರೆ ಐಟಮ್ ಕಟ್ ಮಾಡಿರೋದಕ್ಕೆ? ಮಾಡಿಲ್ಲ, ಏನಾಗಿದೆ ಅವ್ರಿಗೂ ಗೊತ್ತಿರುತ್ತಲ್ಲ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಅದು ಪರವಾಗಿಲ್ಲ ಇರೋದೇ ಕೊಡಿ ಅಂತ ತಿಂದು ಹೋಗ್ತಾ ಇದ್ದಾರೆ ಮೇಡಮ್. ಹೌದು. ಸರ್ಕಾರಕ್ಕೆ ಈ ಸಮಸ್ಯೆ ಬಗ್ಗೆ ಏನು ಮನವಿ ಮಾಡ್ಕೋತೀರಾ? ಆದಷ್ಟು ಬೇಗ ಈ ಗ್ಯಾಸ್ ಪ್ರಾಬ್ಲಮಿಂದ ಮುಕ್ತಿ ಕೊಡಲಿ. ನಮಗೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದೋ, ಪ್ರಾಬ್ಲಮ್ ಇರಲಿಲ್ಲ. ಆದರೆ ಇವಾಗ ತುಂಬ ಪ್ರಾಬ್ಲಮ್ ಆಗಿದೆ. ಇದರಿಂದ ಮುಕ್ತಿ ಕೊಡಲಿ ಆದಷ್ಟು. ಈಗ ಒಂದಷ್ಟು ಹೋಟೆಲ್ಗಳವರು ಈ ಗ್ಯಾಸ್ ಸಮಸ್ಯೆಯಿಂದಾಗಿ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ನಿಮಗೆ ಅದು ವರ್ಕೌಟ್ ಆಗುತ್ತಾ? ಮಾಡ್ಬೋದಾ? ಆ್ಯಕ್ಚುಲಿ ನಾವು ಮಾಡ್ಕೊಂಡಿದ್ದೀವಿ ಅವ್ರ ಮನೆ ಹತ್ರ ಆಗ್ಬೋದು ಮೇಡಮ್. ಆದರೆ ಅಲ್ಲೂ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ಆದರೆ ಇಲ್ಲಿ ಈ ಥರ ಮಾಡೋಕ್ಕೆ ಜಾಗ ಇಲ್ಲ. ಸೌದೆ ಯೂಸ್ ಮಾಡೋಕ್ಕೆ ಜಾಗ ಇಲ್ಲ ಮೇಡಮ್. ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ಜಾಗ ಇಲ್ಲ ಮಾಡೋಕ್ಕೆ. ಆಗಲ್ಲ, ಈ ಥರ ಎಗ್ ರೈಸ್ ಎಲ್ಲ ಮಾಡೋಕ್ಕಾಗಲ್ಲ ಸೌದೆ ಒಲೆಯಿಂದ. ಪ್ರಾಬ್ಲಮ್ ಆಗುತ್ತೆ. ಇರಾನ್ ಮತ್ತು ಇಸ್ರೇಲ್ನ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಜನರ ಈಸ್ ಆಫ್ ಲಿವಿಂಗ್ ಮೇಲೆನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ. ಅಂಡ್ ಇದರ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಬಿದ್ದಿರೋದು ಹೋಟೆಲ್ ಉದ್ಯಮದ ಮೇಲೆ. ಹೀಗಾಗಿ ಬೆಂಗಳೂರಿನ ಜನತೆ ಪ್ರತಿನಿತ್ಯದ ಆಹಾರಕ್ಕೋಸ್ಕರ ಏನು ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ರು, ಅವರೆಲ್ಲರಿಗೂ ಒಂದು ದೊಡ್ಡ ಮಟ್ಟದ ನಿರಾಸೆ. ಬಿಕಾಸ್ ಅವ್ರಿಗೆ ಬೇಕಾಗಿರುವಂತಹ ಖಾದ್ಯಗಳು ಯಾವುದು ಕೂಡ ಹೋಟೆಲ್ನವರು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದರಿಂದಾಗಿ ಫುಡ್ ಸಪ್ಲೈ ಚೇನ್ ಏನಿದೆ ಇದುವೇ ಕಟ್ ಆಗುವಂತಹ ದೊಡ್ಡ ಮಟ್ಟದಲ್ಲಿ ಕಡಿತವನ್ನ ಕಾಣುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಹೋಟೆಲ್ ಮಾಲೀಕರು ಈಗ ಆಲ್ರೆಡಿ ಸೌದೆ ಒಲೆ ಕಡೆಗೆ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರು ಕೂಡ, ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ. ಹಾಗೆ ಗ್ರಾಹಕರು ಕೂಡ ತಮಗೆ ಬೇಕಾದಂತಹ ಖಾದ್ಯಗಳು ಸಿಗದೇ ಇರುವ ಕಾರಣ ಬೇಸರಗೊಂಡಿದ್ದಾರೆ. ಆದಷ್ಟು ಬೇಗ ಈ ಕಮರ್ಷಿಯಲ್ ಸಿಲಿಂಡರ್ ಅವೈಲಬಿಲಿಟಿ ಮತ್ತೆ ಮೊದಲಿನಂತೆ ಆಗಲಿ. ಹಾಗೆ ಕಾಳಸಂತೆಯಲ್ಲಿ ದುಬಾರಿ ಬೆಲೆಯನ್ನ ತೆತ್ತು ಸಿಲಿಂಡರ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತ ಹೋಟೆಲ್ ಮಾಲೀಕರ ಸಂಕಷ್ಟ ಆದಷ್ಟು ಬೇಗ ನೀಗ್ಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.